ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಗ್ಯಾಂಗ್ನ ಪಾತ್ರಧಾರಿ ಚಿನ್ನಯ್ಯ ಅರೆಸ್ಟ್ ಆಗಿದ್ದಾಯಿತು. ಎಸ್ಐಟಿ ಕಸ್ಟಡಿಗೆ ಕೊಡಲಾಗಿದೆ 10 ದಿನಗಳ ಕಾಲ. ಪಾತ್ರಧಾರಿ ಚಿನ್ನಯ್ಯ ಅರೆಸ್ಟ್ ಆದ, ಹಾಗಾದ್ರೆ ಸೂತ್ರಧಾರಿಗಳ ಅರೆಸ್ಟ್ ಯಾವಾಗ ಅನ್ನುವಂತಹ ಪ್ರಶ್ನೆ ಇದೆ. ಬುರುಡೆ ಗ್ಯಾಂಗ್ ವಿರುದ್ಧ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಎಫ್ಐಆರ್ ದಾಖಲಾಗಬಹುದು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಬುರುಡೆ ಗ್ಯಾಂಗ್ಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲು ಮಾಡೋದಕ್ಕೆ ಎಸ್ಐಟಿ ಸಹ ಸಿದ್ಧತೆ ಮಾಡಿಕೊಳ್ತಾ ಇದೆ. ತಿಮರೋಡಿ ಮಟ್ಟಣ್ಣನವರ್ ಯೂಟ್ಯೂಬರ್ ಸಮೀರ್ಗೆ ಈಗ ಸಂಕಷ್ಟ ಎದುರಾಗಿದೆ. ಧರ್ಮಸ್ಥಳದ ವಿರುದ್ಧ ಕತೆ ಕಟ್ಟಿದ್ದ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ತಿಮರೋಡಿ ಮಟ್ಟಣ್ಣನವರ್ ಸಮೀರ್ ಜಯಂತ್ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಸುಳ್ಳು ಕೇಸ್, ಸುಳ್ಳು ಸಾಕ್ಷ್ಯ, ಕುಮ್ಮಕ್ಕು, ಷಡ್ಯಂತ್ರದ ಕೇಸ್ ಬೀಳುವಂತಹ ಸಾಧ್ಯತೆ ಇದೆ ಇವರುಗಳ ಮೇಲೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿಕೆ ಮೇಲೆ ಹಲವರನ್ನ ಬಂಧನ ಮಾಡುವಂತಹ ಸಾಧ್ಯತೆ ಸಹ ಇದೆ. ಬುರುಡೆ ಕೇಸ್ನಲ್ಲಿ ಎಸ್ಐಟಿಯಿಂದ ಇನ್ನೂ ಹಲವರ ಬಂಧನ ಆಗೋದಂತೂ ಪಕ್ಕ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಹಲವರ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಅವ್ರ ಮೇಲೆ ಎಫ್ಐಆರ್ ಮಾಡೋದಕ್ಕೆ ಈಗಾಗಲೇ ಎಸ್ಐಟಿ ಸಹ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಶವ ಶೋಧಕ್ಕಿಳಿದ ಎಸ್ಐಟಿಯಿಂದ ಈಗ ಷಡ್ಯಂತ್ರದ ತನಿಖೆ ಶುರುವಾಗ್ತಾ ಇದೆ. ಆರೋಪಿ ಚಿನ್ನಯ್ಯ ಹೇಳಿಕೆ ಆಧಾರದ ಮೇಲೆ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ. ಚಿನ್ನಯ್ಯ ಕೋರ್ಟ್ ಹಾಜರು ನಂತರ ಎಸ್ಐಟಿ ವಶಕ್ಕೆ ನೀಡಲಾಗಿದೆ. 10 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನೀಡಲಾಗಿದೆ. ವಶಕ್ಕೆ ಪಡೆದು ಈಗ ಮುಸುಕುದಾರಿಯ ವಿಚಾರಣೆಯನ್ನ ಎಸ್ಐಟಿ ನಡೆಸುತ್ತೆ. ಆತ ನೀಡುವಂತಹ ಹೇಳಿಕೆಯ ಆಧಾರದ ಮೇಲೆ ಯಾರ್ಯಾರ ಮೇಲೆ ಎಫ್ಐಆರ್ ಹಾಕಬೇಕು, ಯಾರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅಂತ ಎಸ್ಐಟಿ ನಿರ್ಧಾರ ಮಾಡುತ್ತೆ. ಷಡ್ಯಂತ್ರದ ಹಿಂದೆ ಯಾರ್ಯಾರಿದ್ದಾರೆ ಅಂತ ಎಸ್ಐಟಿ ತನಿಖೆ ನಡೆಸುತ್ತೆ. ಇನ್ಮೇಲೆ ಇಷ್ಟು ದಿನ ಶೋಧ ಕಾರ್ಯ ಮಾಡಿದ್ದಾಯ್ತು. ಈಗ ಎಸ್ಐಟಿ ಈ ಬುರುಡೆ ಗ್ಯಾಂಗ್ನ ಗ್ರಿಲ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ 10 ದಿನಗಳ ಕಾಲ ಎಸ್ಐಟಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಈಗ ಆತನ ಹೇಳಿಕೆಯನ್ನ ಆಧರಿಸಿ ಯಾರ್ಯಾರು ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರು, ಈತನನ್ನ ಕರೆದುಕೊಂಡು ಬಂದು ಈ ರೀತಿಯಾಗಿ ಸುಳ್ಳು ದೂರು ಕೊಡು ಅಂತ ಹೇಳಿದವರು ಯಾರ್ಯಾರು, ಅವರೆಲ್ಲರನ್ನ ಸಹ ಕರೆಸಿ ವಿಚಾರಣೆ ನಡೆಸ್ತಾರೆ. ಬಂಧಿಸುವಂತಹ ಸಾಧ್ಯತೆ ಸಹ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಪಾತ್ರಧಾರಿಯನ್ನ ಅರೆಸ್ಟ್ ಮಾಡಿದ್ದಾಯ್ತು. ಎಸ್ಐಟಿ ತನ್ನ ಕಸ್ಟಡಿಗೆ ಪಡೆದುಕೊಂಡಿದ್ದು ಆಯ್ತು. ಹಾಗಾದ್ರೆ ಇವನಿಗೆಲ್ಲ ಹೇಳ್ಕೊಟ್ರಲ್ಲ ಸೂತ್ರಧಾರರು, ಅವ್ರು ಯಾವಾಗ ಅರೆಸ್ಟ್ ಆಗ್ತಾರೆ ಅನ್ನುವಂಥ ದೊಡ್ಡ ಪ್ರಶ್ನೆ ಇದೆ. ಹಾಗಾಗಿ ಎಸ್ಐಟಿ ಈ ಆಂಗಲ್ ನಲ್ಲಿ ಯಾವ ರೀತಿಯಾಗಿ ತನಿಖೆಯನ್ನ ಮುಂದುವರಿಸುತ್ತೆ ಮುಂದೆ ಅಂತ? ಪ್ರಗತಿ, ಇಡೀ ರಾಜ್ಯ ಈ ಪ್ರಶ್ನೆಯನ್ನು ಕೇಳ್ತಾ ಇದೆ. ಅಂದರೆ ಇದು ಕಳೆದ ಒಂದೂವರೆ ತಿಂಗಳಿಂದ ಏನು ಧರ್ಮಸ್ಥಳದಲ್ಲಿ ಒಂದು ರೀತಿ ದೊಂಬರಾಟ ನಡೀತಾ ಇತ್ತು. ಯಾರೋ ಒಬ್ಬ ಅನಾಮಿಕನ್ನ ಕರ್ಕೊಂಡು ಬಂದು ಅವನಿಂದ ದೂರನ್ನ ಕೊಡಿಸಿ ನೂರಾರು ಶವಗಳು, ಸಾವಿರಾರು ಶವಗಳನ್ನು ನಾನು ಇಲ್ಲಿ ಊತಿದ್ದೇನೆ ಅಂತ ಹೇಳಿ ಅಂದರೆ ದೂರನ್ನ ಕೊಡಿಸಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡಿಸಿ ಆ ಮೂಲಕ ಧರ್ಮಸ್ಥಳದ ಸುತ್ತ ಒಂದಷ್ಟು ಗುಂಡಿಗಳನ್ನು ತೆಗೆಯುವಂಥ ಪ್ರಯತ್ನಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನೂ ಇಲ್ಲ ಅಂತ ಗೊತ್ತಾದ ನಂತರ ಈಗ ಪಾತ್ರಧಾರಿ ಅರೆಸ್ಟ್ ಆಗಿದ್ದಾರೆ. ಅದು ಸೂತ್ರಧಾರಿಗಳು ಯಾವಾಗ ಅರೆಸ್ಟ್ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಇಡೀ ರಾಜ್ಯಾದ್ಯಂತ ಕೇಳಿ ಬರ್ತಾ ಇರುವಂಥದ್ದು. ಇದನ್ನು ನೋಡ್ತಾ ಹೋದರೆ ಈ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಅಂದರೆ ಈತನನ್ನು 2 ವರ್ಷಗಳ ಹಿಂದೆ ತಮಿಳುನಾಡಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಜನರು ಹೋಗಿ ಅವನಿಗೆ ಕೈಗೊಂದು ಬುರುಡೆಯನ್ನು ಕೊಟ್ಟು ಆ ಮೂಲಕ ಒಂದು ಕಥಾಂಧರವನ್ನೇ ಸೃಷ್ಟಿ ಮಾಡ್ತಾರೆ. ಆ ಮೂಲಕ ಎಲ್ಲೊಂದು ಕಡೆ 1990ರಿಂದ 2014ರವರೆಗೂ ನಾನು ಇಲ್ಲಿದ್ದೆ, ನೂರಾರು ಶವಗಳನ್ನು, ಅದರಲ್ಲೂ ಕೂಡ ಮಹಿಳೆಯರ, ಬಾಲಕಿಯರ, ಶಾಲಾ ಬಾಲಕಿಯರ ಶವಗಳನ್ನು ಊತಿದ್ದೇನೆ. ಆ ಉಳುವಂಥ ಸಂದರ್ಭದಲ್ಲಿ ಆ ಒಂದಿಷ್ಟು ಆ ಯುವತಿಯರ ಮೇಲೆ, ಬಾಲಕಿಯರಿಗೆ ಮೇಲೆ ಅತ್ಯಾಚಾರ ಆಗಿತ್ತು ಅನ್ನೋಂಥದ್ದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ನಾನು ಎಲ್ಲೆಲ್ಲಿ ಊತಿದ್ದೀನಿ ಅದೆಲ್ಲವನ್ನೂ ತೋರಿಸ್ಬಿಡ್ತೀನಿ ಅನ್ನೋದು. ಅದಾದ ನಂತರ ಆ ಥರ ಕರ್ಕೊಂಡು ಬಂದು ದೂರನ್ನ ಕೊಡಿಸಿದ ನಂತರ ಅವರಿಗೆ ಆಶ್ರಯ ಕೊಟ್ಟವ್ರು ಯಾರು, ಆತನ್ನ ಕರ್ಕೊಂಡು ಬಂದಂಥವ್ರು ಯಾರು, ಇದರ ಹಿಂದೆ ಕಥೆಗಳನ್ನು ಕಟ್ಟಿದಂಥವ್ರು ಯಾರು, ಒಂದು ಕಡೆ ಇದೇ ದೂರದಾರ ನ್ಯಾಯಾಲಯದ ಮುಂದೆ ಹೋಗಿ ದೂರನ್ನ ಕೊಟ್ಟ ನಂತರ ಎಲ್ಲವೂ ಕೂಡ ಹೀಗೆ ನಡೆದಿದೆ, ಕಣ್ಣು ಮುಂದೆ ನಡೆದ ರೀತಿ ಎಲ್ಲವನ್ನು ಕೂಡ ಒಂದಷ್ಟು ಸಂದರ್ಶನಗಳಲ್ಲಿ, ಒಂದಷ್ಟು ವಿಡಿಯೋಗಳಲ್ಲಿ ಹೇಳುವ ಮೂಲಕ ಇಡೀ ರಾಜ್ಯದ ಜನರನ್ನ, ದೇಶದ ಜನರನ್ನ
ಜನರ ಕರುಳಿಗೆ ಕೈ ಹಾಕಿ ಒಂದು ಕಣ್ಣೀರು ಬರುವ ರೀತಿ ಕಥೆಗಳನ್ನು ಕಟ್ಟಿ ಒಂದು ಸ್ಟ್ರಾಟಜಿಯನ್ನೇ ಸೃಷ್ಟಿ ಮಾಡಿದಂಥವರು ಇವರ ವಿರುದ್ಧ ಯಾವಾಗ ಕ್ರಮ ಅನ್ನುವಂಥದ್ದು. ಮತ್ತೆ ಇಲ್ಲಿಯವರೆಗೆ ಈಗ ಚಿನ್ನಯ್ಯನನ್ನ SIT ಅಧಿಕಾರಿಗಳು ನಿನ್ನೆ ಒಂದು ರೀತಿ ಅರೆಸ್ಟ್ ಮಾಡಿದಂತಂದ್ರೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆತ ಎಲ್ಲವನ್ನೂ ಹೇಳ್ಕೊಂಡಿದ್ದಾನೆ ಅನ್ನುವಂಥದ್ದು. ನಾನು ಯಾಕೆ ಬಂದೆ, ಯಾರು ಕರ್ಕೊಂಡು ಬಂದ್ರು, ಯಾವ ಕಾರಣಕ್ಕೆ ಕರ್ಕೊಂಡು ಬಂದ್ರು, ಇದರಿಂದ ಯಾರಿದ್ದಾರೆ, ಇದೆಲ್ಲವನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಆ ಹೇಳಿಕೆಯನ್ನ ಸಾಮಾನ್ಯವಾಗಿ ಯಾವುದೇ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಇಂತಹ ಒಂದಷ್ಟು ಕೇಸ್ಗಳನ್ನ ಮಾಡುವಂಥ ಸಂದರ್ಭದಲ್ಲಿ 161 ಅಡಿ ಅಂದ್ರೆ CRPC 161 ಅಡಿ ಅಂದ್ರೆ ಅವ್ರನ್ನ ಪೊಲೀಸರ ಮುಂದೆ ಎಲ್ಲವನ್ನೂ ಕೂಡ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾರೆ. ಸೊ ಆ ಒಂದು ಹೇಳಿಕೆಯನ್ನ ಮತ್ತೊಂದಷ್ಟು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಅದಕ್ಕೊಂದಷ್ಟು ಜುಡಿಷಿಯಲ್ ವ್ಯಾಲ್ಯೂ ಬರಬೇಕು ಅಂತದಾದ್ರೆ ಅಂತ ಸಂದರ್ಭದಲ್ಲಿ ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ಕೊಡಿಸುವ ಮೂಲಕ ಈಗ CRPC 164 ಏನಿತ್ತು ಅಂದ್ರೆ ಈಗ BNSS ಅಲ್ಲಿ 183 ಅಡಿ ಏನಿದೆ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಆ ಮೂಲಕ ಎಲ್ಲ ಒಂದ್ ಕಡೆ ಈ ಒಂದು ಕಥಾಹಂದರದ ಹಿಂದೆ, ಈ ಒಂದು ಷಡ್ಯಂತ್ರದ ಹಿಂದೆ, ಸಂಚಿನ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ ಅನ್ನುವಂಥದ್ದು. ಅದರಲ್ಲಿ ವಿಶೇಷವಾಗಿ ಮಹೇಶ್ ಶೆಟ್ಟಿ ತಿಮ್ಮಾರೂಢಿ ಆಗಲಿ, ಗಿರೀಶ್ ಮಟ್ಟಣ್ಣವರಾಗಲಿ, ಯೂಟ್ಯೂಬರ್ ಸಮೀರ್ ಜೊತೆಗೆ ಜಯಂತ್ ಟಿ, ಹೀಗೆ ಇವರು ಅಲ್ಲದೆ ಇವರ ಹಿಂದೆ ಇನ್ನೊಂದಷ್ಟು ಜನರು ಈ ಒಂದು ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಈಗ SIT ಅಧಿಕಾರಿಗಳು ಪ್ರಮುಖ ಪಾತ್ರಧಾರಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಆತನ ವಿಚಾರಣೆಗೆ ಇನ್ನು 10 ದಿನ ಏನು SIT ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದೆ. ಈ ಒಂದಷ್ಟು ವೇಳೆ ಸಂದರ್ಭದಲ್ಲಿ ಆತ ಕೊಟ್ಟಂತ ಹೇಳಿಕೆಗಳು, ಇಲ್ಲಿಯವರೆಗೆ ಕಲೆ ಹಾಕಿದಂತ ಒಂದಷ್ಟು ಸಾಕ್ಷಿಗಳನ್ನ ಆಧರಿಸಿ ಸೂತ್ರಧಾರಿಗಳನ್ನ ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಬೇಕು ಅನ್ನುವಂಥ ಒಂದಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇರುವಂಥದ್ದು. ಮತ್ತೆ ಒಂದಷ್ಟು SIT ಮೂಲಗಳ ಮಾಹಿತಿಗಳನ್ನ ನೋಡ್ತಾ ಹೋದ್ರೆ ಈಗ ಪಾತ್ರಧಾರಿಯನ್ನ ಅರೆಸ್ಟ್ ಮಾಡಿದ್ವಿ, ಆತ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ. ಸೊ ಅದರ ಮೇಲೆ ಒಬ್ಬೊಬ್ಬರಾಗಿ ಮುಂದಿನ ನಮ್ಮ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು. ಹಾಗಾಗಿ ಈಗ ಮಹೇಶ್ ಶೆಟ್ಟಿ ತಿಮ್ಮಾರೂಢಿ ಆಗಲಿ, ಗಿರೀಶ್ ಮಟ್ಟಣ್ಣವರಾಗಲಿ, ಜಯಂತ್ ಟಿ ಆಗಲಿ, ಮತ್ತೆ ಸಮೀರ್ ಆಗಲಿ ಅವರ ವಿರುದ್ಧ ಇಲ್ಲಿಯವರೆಗೆ ಏನೆಲ್ಲ ಪ್ರಕರಣಗಳು ದಾಖಲಾಗಿದ್ದವು ಅದನ್ನ ಹೊರತುಪಡಿಸಿ ಈ ರೀತಿ ಸಂಚನ್ನ ರೂಪಿಸಿ ಒಂದು ದೊಡ್ಡ ಮಟ್ಟದ ಪ್ರೊಪಗೇಂಡವನ್ನ ಸೃಷ್ಟಿ ಮಾಡಿ ಸರ್ಕಾರದ ದಪ್ಪದಾರಿಗೆ ಎಳೆದು ಅದಕ್ಕೊಂದು SIT ರಚನೆ ಮಾಡಿ ಆ ಮೂಲಕ ಇನ್ನೂ ಒಂದಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನ ಹಣವನ್ನ ಖರ್ಚು ಮಾಡಿ ಅಲ್ಲಿ ಒಂದಷ್ಟು ಗುಂಡಿ ತೆಗೆದಿರೋದು ಒಂದ್ ಕಡೆ ಆದ್ರೆ, ಒಂದು ಶ್ರದ್ಧಾ ಕೇಂದ್ರ, ಒಂದು ಭಕ್ತಿ ಕೇಂದ್ರದ ಹೆಸರನ್ನ ಹಾಳು ಮಾಡುವಂತ ಒಂದು ಷಡ್ಯಂತ್ರಗಳೇನ್ ಮಾಡಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಇದರಲ್ಲಿ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳಿರುವಂತಹದ್ದು. ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಹಂತವಾಗಿ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಗಳ ಆಗ್ತಿರುವಂತದ್ದು. ಹಾಗಾಗಿ ಇಲ್ಲಿ ಒಂದು ಕಡೆ ಚಿನ್ನಯ್ಯ, ಮತ್ತೊಂದು ಕಡೆ ಸುಜಾತ ಭಟ್ರ ಒಂದಷ್ಟು ಕಟ್ಟು ಕಥೆಗಳೇನಿತ್ತು ಆ ಕಟ್ಟು ಕಥೆಗಳು ಈಗ ಬಟಾಬಯಲಾಗಿರುವಂತದ್ದು, ಎಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು. ಆದರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇದರ ಹಿಂದೆ ಇದ್ದಂಥವ್ರು ಯಾರು ಅನ್ನುವಂಥದ್ದು ಸಂಬಂಧಪಟ್ಟಂತೆ SIT ಒಂದಷ್ಟು ಏನೋ ಮುಂದಿನ ಹಂತದಲ್ಲಿ ತನಿಖೆಯನ್ನು ಮಾಡುತ್ತೆ. ಅವರು ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಸದ್ಯದಲ್ಲೇ ಇರುವಂತಹದ್ದು. ಪ್ರಗತಿ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.